ಕೆಲವರು ಪ್ರೀತಿಯನ್ನು ಕಳೆದುಕೊಂಡ್ಮೇಲೆ ಅದರ ಬೆಲೆ ಅರ್ಥ ಮಾಡ್ಕೊಳ್ತಾರೆ. ಈ ಕತೆ ಒಬ್ಬ ಗಂಡನ ಕತೆ, ಅವನ ತಡವಾದ ಅರಿವಿನ ಕತೆ. ಅದಿತಿ ಮತ್ತು ರಾಹುಲ್, ಅರೇಂಜ್ ಮ್ಯಾರೇಜ್, ಸಿಂಪಲ್ ಸ್ಟಾರ್ಟ್, ಸ್ಲೋ ಲವ್. ಅದಿತಿ ಕಾಮ್ ಮತ್ತೆ ಕೇರ್ಫುಲ್, ಆಲ್ವೇಸ್ ಅಡ್ಜಸ್ಟಿಂಗ್ ಹುಡುಗಿ. ರಾಹುಲ್ ಕಾನ್ಫಿಡೆಂಟ್ ಹುಡುಗ, ಕೆರಿಯರ್ ಫೋಕಸ್ಡ್, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ನನ್ನದು ಅನ್ನೋ ಮೈಂಡ್ಸೆಟ್ ಇರುವ ಹುಡುಗ. ಅವನು ಅರ್ಥ ಮಾಡ್ಕೊಂಡಿರಲಿಲ್ಲ, ಅದಿತಿ ಕೂಡ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಅವಳು ನನಗೆ ರಿಲೇಶನ್ಶಿಪ್ ಎಂದು. ಮದುವೆ ಆದಮೇಲೆ ರಾಹುಲ್ ಬ್ಯುಸಿಯಾಗಿದ್ದ, ಮೀಟಿಂಗ್ಸ್, ಕಾಲ್ಸ್ ಮತ್ತೆ ಪ್ರೆಷರ್. ಅದಿತಿ ವೆಯ್ಟ್ ಮಾಡ್ತಾ ಇದ್ದಳು, ಟಾಕ್ ಆಗಿ ಅಲ್ಲ, ಟೈಮ್ಗಾಗಿ. ಅವನು ಹೇಳುತ್ತಿದ್ದ, ನಂತರ ಮಾತಾಡೋಣ, ಇದು ಸ್ಮಾಲ್ ಇಶ್ಯೂ. ಆ ನಂತರ ಎಂದಿಗೂ ಬಂದಿಲ್ಲ. ಅದಿತಿ ಕಂಪ್ಲೇಂಟ್ ಮಾಡಲಿಲ್ಲ, ಅವಳು ಅಡ್ಜಸ್ಟ್ ಮಾಡ್ತಾ ಹೋದಳು. ಒಂದು ದಿನ ಅದಿತಿ ಧೈರ್ಯ ಮಾಡಿ ಕೇಳಿದಳು, ನಾನು ನಿನ್ನ ಜೀವನದಲ್ಲಿ ಎಲ್ಲಿ ಇದ್ದೀನಿ? ರಾಹುಲ್ ಇರಿಟೇಟೆಡ್ ಆಗಿ ಉತ್ತರಿಸಿದ, ನಿನಗೆ ಎಲ್ಲವೂ ಓವರ್ ಥಿಂಕಿಂಗ್. ಆ ಒಂದು ಮಾತು ಅವಳ ಹಾರ್ಟ್ ಮುರಿದಿತ್ತು. ಅವಳು ಅತ್ತು ಕೂಗಲಿಲ್ಲ, ಅವಳು ಕ್ವೈಟ್ ಆದಳು. ಅದೇ ಡೇಂಜರ್. ಒಂದು ದಿನ ಅದಿತಿ ಹೊರಟು ಹೋದಳು. ನೋ ಫೈಟ್, ನೋ ವಾರ್ನಿಂಗ್, ಜಸ್ಟ್ ಲೆಟರ್. ನಿನ್ನ ಜೊತೆ ಇದ್ದಾಗ ನಾನು ಒಂಟಿಯಾಗಿದ್ದೆ. ಆ ದಿನ ರಾಹುಲ್ ಫಸ್ಟ್ ಟೈಮ್ ಫಿಯರ್ ಫೀಲ್ ಆಗಿದ್ದ. ಮನೆ ಸೈಲೆಂಟ್ ಆಗಿತ್ತು, ಟೀ ಸೌಂಡ್ ಇಲ್ಲ, ನೋ ವೇಟಿಂಗ್ ಮೆಸೇಜಸ್. ಅವನು ರಿಯಲೈಸ್ ಮಾಡಿದ, ಅವಳು ನಾಯ್ಸ್ ಅಲ್ಲ, ಪೀಸ್ ಆಗಿದ್ದಳು ಎಂದು. ಅವನು ಫಾಸ್ಟ್ ರಿಪ್ಲೈ ಮಾಡಿದ, ಮಿಸ್ ಮಾಡಿದ ಮೂಮೆಂಟ್ಸ್ಗಳನ್ನು, ಇಗ್ನೋರ್ ಮಾಡ್ದ ಟೀಯರ್ಸ್ಗಳನ್ನ. ರಿಗ್ರೆಟ್ ಹೆವಿ ಆಗ್ತಾ ಹೋಯ್ತು. ರಾಹುಲ್ ಕ್ಷಮೆ ಕೇಳಿದ, ಬಟ್ ವರ್ಡ್ಸ್ ಲೇಟ್ ಆಗಿದ್ದವು. ಅದಿತಿ ಕಾಮ್ಲಿ ಹೇಳಿದಳು, ನನಗೆ ಸಾರಿ ಬೇಡ, ವ್ಯಾಲ್ಯೂ ಬೇಕಾಗಿತ್ತು. ಅವನು ಚೇಂಜ್ ತೋರಿಸಲು ಪ್ರಯತ್ನಿಸಿದ, ಈಗೋ ಬಿಡಬೇಕಾಯಿತು, ಪೇಷನ್ಸ್ ಕಲಿಯಬೇಕಾಯಿತು. ಅವರು ಮತ್ತೆ ಒಟ್ಟಿಗೆ ಬಂದ್ರೋ ಬರಲಿಲ್ಲವೋ ಈ ಕತೆ ಹೇಳಲ್ಲ, ಆದರೆ ಒಂದು ಸತ್ಯ ಕ್ಲಿಯರ್ ಆಯಿತು, ಪ್ರೀತಿ ಸ್ಕ್ರೀಮ್ ಮಾಡಲ್ಲ, ಅದು ಸೈಲೆನ್ಸ್ ಆಗಿ ದೂರ ಹೋಗುತ್ತೆ. ಗಂಡಸರು ಹೆಂಡತಿಯ ವ್ಯಾಲ್ಯೂ ಅವಳು ಇದ್ದಾಗಲೇ ಅರ್ಥ ಮಾಡ್ಕೊಳ್ಳಿ, ಹೋದಾದ್ಮೇಲೆ ಅಲ್ಲ. ಹೋದ್ಮೇಲೆ ರಿಗ್ರೆಟ್ ಮಾತ್ರ ಉಳಿಯುತ್ತೆ. ಡೋಂಟ್ ರಿಯಲೈಸ್ ಲೇಟ್, ವ್ಯಾಲ್ಯೂ ಲವ್ ಟುಡೇ. ಗಂಡ ಹೆಂಡತಿಯ ಸಂಬಂಧದ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ.